ಸೀದಾ ಹೋಗಿ ಹಾಂ ಅಲ್ಲಿ ಸಿಮೆಂಟ್ ರೋಡ್ ಸಿಕ್ಕತ್ತೆ, ಹಾಂ ಸಿಮೆಂಟ್ ರೋಡಲ್ಲಿ ಹೋಗ್ತಾ ಇರಿ. ಅಲ್ಲಿಂದ ಸುಮ್ಮನೆ ಪೆಟ್ರೋಲು ಫುಲ್ ಟ್ಯಾಂಕ್ ಮಾಡಿಕೊಂಡು ಇಲ್ಲಿವರೆಗೂ ಬಂದು ಹಿಂಗಾಗ್ಬಿಟ್ರೆ ಒಂದು 2 ತಿಂಗಳಿಂದ ಪಿಕ್ಚರ್ ಶೂಟಿಂಗ್ ತೆಗೆದು. ಹೌದಾ? ಅದೇ ಹುಡ್ಕಣತ್ತಲ್ಲ ಅಲ್ಲಿ ಅಲ್ಲಿ ಇದು ಹೊತ್ತಾ ಬೈಕ್ ರೋಡ್ ಹೊತ್ತಾ ಅಲ್ಲಿ ಆಕಾಶ ಮಾಡ್ಕೊಂತವಲ್ಲ ಮೇಲೆ. ಯಜಮಾನ್ರೆ ಆ ಬೆಟ್ಟಕ್ಕೆ ಹೋಯ್ಲಕ್ಕ ಹೋಯ್ಲ ಅಂತ ತೋರತ್ತಲ್ಲ ಹಸಿರ. ಸಿಕ್ಕಾಪಟ್ಟೆ ಗುಡ್ಗು ಸಿಡ್ಲೆಲ್ಲ ಇದೆ. ನಂದು ಸ್ಕೂಟ್ರದ್ದು ಹೆಡ್ಲೈಟ್ ಸರಿ ಇಲ್ಲ, ಅಂದರೆ ಡಿಮ್ ಆಗಿದೆ ಬೆಳಕು. ನೈಟ್ ಟೈಮ್ ಓಡ್ಸೋದು ತುಂಬ ಕಷ್ಟ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ನಮಸ್ಕಾರ ಗುರುಗಳೇ, ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟ್ರಿಸ್ಟ್ ಮಾಡ್ತಾ ಇರೋ ನಮಸ್ಕಾರಗಳು. ಕೆಲವೊಂದ್ಸಲ ನಮ್ಮ ಜೀವನದಲ್ಲಿ ಏನಾಗ್ಬಿಡುತ್ತೆ ಅಂದರೆ ನಾವು ಏನನ್ನೋ ಮಾಡೋಕ್ಕೆ ಹೋಗ್ತೀವಿ, ಆದರೆ ಅದು ಇನ್ನೇನೋ ಆಗ್ಬಿಡುತ್ತೆ. ಮೊನ್ನೆ ಕೂಡ ಹಾಗೆ ಆಗಿತ್ತು. ಯಾವುದೋ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗಿದ್ದೆ, ಆದರೆ ಇನ್ಯಾವುದೋ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಿಬಿಟ್ಟೆ. ಆದರೆ ನಾನು ಹೋಗಿರೋ ಜಾಗ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ಮಾತಿದೆಯಲ್ಲ, ಆ ಪ್ಲೇಸಿಗೆ ಹೋದ್ಮೇಲೆ ನನಗೆ ನಿಜ ಅನಿಸ್ತು. ಹಾಗಾದರೆ ಆ ಸ್ಥಳ ಯಾವುದು, ಎಲ್ಲಿದೆ, ಹೇಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಿಮ್ಮ ಎದುರುಗಡೆ ತಂದಿಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನನ್ನ ಜೊತೆನೇ ಹೆಜ್ಜೆ ಹಾಕಿ ನೋಡಿ. ಕೊಲ್ಲೂರು ಘಾಟಿಯಿಂದ 10 ಕಿಲೋಮೀಟರ್ ಬಂದ ತಕ್ಷಣ ನಿಮ್ಗೊಂದು ಊರು ಸಿಗುತ್ತೆ, ಮರಕುಟುಕ ಅಂತ. ಅದ್ರ ಒಳಗಡೆಯಿಂದ ಹೋದರೆ ನಿಮ್ಗೆ ಸಿಗುವಂಥದ್ದೇ ಹಿಂಡ್ಲಮನೆ ಫಾಲ್ಸ್. ಹಾಗಾದರೆ ಬನ್ನಿ ಮುಂದೆ ಹೋಗೋಣ. ನೋಡಿ, ಇಲ್ಲಿಂದ ಬಂದಮೇಲೆ ಇಲ್ಲಿಗೆ ಟಾರ್ ರೋಡ್ ಎಂಡ್ ಆಯಿತು. ಇನ್ನು ಎಷ್ಟು ದೂರ ಆಫ್ ರೋಡ್ ಇದೆಯೋ ಗೊತ್ತಿಲ್ಲ. ಆಫ್ ರೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ರಾಣಿ ಜೊತೆ. ಇಲ್ಲಿ ಬಂದರೆ ಕನ್ಫ್ಯೂಷನ್ ಶುರುವಾಯಿತು. ಆ ಕಡೆ ಹೋಗ್ಬೇಕೋ ಈ ಕಡೆ ಹೋಗ್ಬೇಕೋ ಗೊತ್ತಿಲ್ಲ. ಇಲ್ಲಿ ಯಾರೋ ಬರ್ತಿದ್ದಾರೆ, ಕೇಳೋಣ ಬನ್ನಿ. ಅಣ್ಣ, ಹಿಂಡ್ಲಮನೆ ಫಾಲ್ಸಿಗೆ ಹೆಂಗೆ ಹೋಗೋದು? ಇದ್ರಲ್ಲ ಹೋಗಿ ಹಾಂ, ಸೀದಾ ಹೋಗಿ ಹಾಂ ಸಿಮೆಂಟ್ ರೋಡ್ ಸಿಕ್ಕತ್ತೆ, ಹಾಂ. ಸಿಮೆಂಟ್ ರೋಡಲ್ಲಿ ಹೋಗ್ತಾ ಇರಿ. ಸಿಮೆಂಟ್ ರೋಡಲ್ಲಿ ಸೀದಾನಾ? ಹಾಂ, ಸೀದಾ ಸಿಮೆಂಟ್ ರೋಡಾಗಿ ಹೋಗ್ಬಿಟ್ರೆ ಹಾಂ. ಫಾಲ್ಸಿಗೆ ಹೋಗೋದು. ಎಲ್ಲಿಂದ ಬಂದು? ನಾನು ಮಂದರ್ತಿ. ಸರಿ, ಬರ್ತಾಯ್ತಾ? ಥ್ಯಾಂಕ್ ಯು. ನೀವೇನಾದರೂ ಹಿಂಡ್ಲಮನೆ ಫಾಲ್ಸ್ಗೆ ಹೋಗೋದಿದ್ರೆ ದಯವಿಟ್ಟು 3 ಗಂಟೆ ಒಳಗಡೆ ಹೋಗಿ. ಯಾಕಂದರೆ 3 ಗಂಟೆ ಮೇಲೆ ಕ್ಲೋಸ್ ಆಗಿರುತ್ತೆ ಈ ಫಾಲ್ಸು. ಅದು ನನಗಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಮತ್ತೆ ಈ ಜಾಗದಲ್ಲಿ ಯಾಕಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಅಲ್ಲಿ ಹೋದೆ, ಅಲ್ಲಿ ಫಾಲ್ಸ್ ಹತ್ರ ನೋಡಿದ್ರಲ್ಲ, ಅವರು 3 ಗಂಟೆಗೆ ಕ್ಲೋಸ್ ಅಂದರು. ಹಾಗಾಗಿ ಇವತ್ತು ಬಂದಿರೋದು ಪ್ಲ್ಯಾನ್ ಎಲ್ಲ ಎಕ್ಕುಟ್ಟೋಗ್ಬಿಡ್ತು. ಅಲ್ಲಿಂದ ಸುಮ್ಮನೆ ಪೆಟ್ರೋಲು ಫುಲ್ ಟ್ಯಾಂಕ್ ಮಾಡಿಕೊಂಡು ಇಲ್ಲಿವರೆಗೂ ಬಂದು ಹಿಂಗಾಗ್ಬಿಟ್ರೆ, ಹೋದ ವಾರನೂ ಹಿಂಗೆ ಆಗಿತ್ತು. ಹಾಗಾಗಿ ಯಾವುದೇ ವಿಡಿಯೋ ಹಾಕಿರಲಿಲ್ಲ ನಾನು. ಇವಾಗ ನೋಡಿದ್ರೆ ಈ ವಾರನೂ ಹಿಂಗೆ ಆಗಿದೆ. ಬಟ್ ನಿಮಗೆ ವಾರ ಅದ್ಭುತವಾದ ಪ್ಲೇಸ್ ತೋರಿಸ್ತೀನಿ ಅಂತ ಪ್ರಾಮಿಸ್ ಬೇರೆ ಮಾಡಿದ್ದೆ. ಏನು ಮಾಡೋದೋ ಗೊತ್ತಾಗ್ತಲ್ಲ ಈ ಥರ ಆಗ್ಬಿಟ್ರೆ. ಇಲ್ಲಿ ಯಾವುದು ಹತ್ರ ಪ್ಲೇಸ್ ಇಲ್ಲ ಬೇರೆ. ಇನ್ನು ಹೋದರೆ ಆ ಕಡೆ ಹೋಗಬೇಕು. ಆ ಕಡೆ ಅಂದರೆ ಹೊಸನಗರ ಕಡೆ. ಅಲ್ಲಿ ಹೋದರೆ ಬರೋದು ಲೇಟ್ ಆಗುತ್ತೆ. ಇವಾಗಲೇ ನೋಡಿರ್ಬೋದು ನೀವು, 3:30 ಹತ್ರ ಆಗಿದೆ. ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಏನು ಮಾಡೋದು? ಇಲ್ಲಿ ಯಾವುದು ಹತ್ರ ಪ್ಲೇಸ್ ಇಲ್ಲ. ಅಲ್ಲೊಂದು ಚಿಕ್ಕ ಬೆಟ್ಟ ಇದೆ ಅಂಬರಗುಡ್ಡದ ಹತ್ರ, ಅದನ್ನು ಹತ್ತೋದ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಅಲ್ಲಿಗೆ ಹೋಗೋದು ಬೆಸ್ಟ್ ಅನ್ಸುತ್ತೆ. ಅಲ್ಲಿಗೆ ಹೋಗಿ ಬರೋಣ ಬನ್ನಿ. ಏನಂತೀರ? ಅಂಬರಗುಡ್ಡಕ್ಕೆ ಹೋಗುವಂಥ ದಾರಿ ಎಲ್ಲಿ ಅಂತ ಗೊತ್ತಿಲ್ಲ ಅಂದರೆ ದಯವಿಟ್ಟು ನಾನು ವಿಡಿಯೋ ನೋಡಿ. ಅಂಬರಗುಡ್ಡದ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಹೋದರೆ ನಿಮ್ಗೆ ಸಂಪೂರ್ಣವಾದ ದಾರಿ ಸಿಗುತ್ತೆ. ಶೂಟಿಂಗ್ ತೆಗಿತಾರೆ ಆ ಗುಡ್ಡೆಯಲ್ಲಿ. ಹೂವು ಆ ಗುಡ್ಡೆ ತಲೆ ಐತಲ್ಲ, ಯಾವ ಪಿಕ್ಚರ್ ಇದೆ? ಆ ಪಿಕ್ಚರ್ ಶೂಟಿಂಗ್ ತಕೊಂಡು ಹೋಗ್ತಾರೆ. ಇಲ್ಲಿ ಯಾವುದಕ್ಕೆಲ್ಲ ಕೊಡ್ತಾರೆ ಗೊತ್ತಲ್ಲ. ಮೊನ್ನೆ ಒಂದು 2 ತಿಂಗಳಿಂದ ಪಿಕ್ಚರ್ ಶೂಟಿಂಗ್ ತೆಗೆದು. ಹೌದಾ? ಅದೇ ಹುಡ್ಕಣತ್ತಲ್ಲ ಅಲ್ಲಿ ಅಲ್ಲಿ ಇದು ಹೊತ್ತಾ ಬೈಕ್ ರೋಡ್ ಹೊತ್ತಾ? ಈ ಆಕಾಶ ಮೇಲೆ ಕಾಣ್ತಾವಲ್ಲ ಮೇಲೆ. ಅಲ್ಲಿ ರೋಡ್ ಐತೆ, ಅಲ್ಲಿ ಮೇಲೆ ಆಕಾಶ ಮೇಲೆ ಕಾಣ್ತಾವಲ್ಲ ಮೇಲೆ, ಆ ಗುಡ್ಡೆ ಕೆಳಗಡೆ ಅಲ್ಲಿವರೆಗೂ ಹೋಗ್ತವೆ ರೋಡು ಬೈಕು. ಹಂಗೆ ಹೋಗೋದ್ರು ಅಲ್ಲಿ ರೋಡ್ ಐತೆ, ಕೊಲ್ಲಿಗೆ ಹೋಗ್ತದೆ. ಅಲ್ಲಿ ಸೀದಾ ಹೊತ್ತಾ? ಅಲ್ಲಿ ಹೋಗ್ತು. ಈಗ ನೀವು ಗೇಟ್, ನಾವು ಗೇಟ್ ಐತೆ, ಗೇಟ್ಗೆ ಹೋಗ್ತದೆ. ಈಗ ಹೋಗ್ಕತ್ತಿಲ್ಲ ಅನ್ಸತ್ತಲ್ಲ? ಇದಕ್ಕೆ ಹೋಗ್ತಾ ಇಲ್ಲ, ಇದಕ್ಕೆ ಹೋಗಿ ದಾರಿ ಎಲ್ಲೂ ಇಲ್ಲ. ಮಾಡ್ಕೋಬೇಕು. ಹಾಡಿ ಅದಲ್ಲ ಕಾಡು. ಇದು ಒಳ್ಳೇದು. ಇದಕ್ಕೂ ಹೋಗ್ತೇನೆ. ಬರ್ತೇಕಾ? ಥ್ಯಾಂಕ್ಸ್.
ಇಲ್ಲೊಂದು ಸೇತುವೆ ನೋಡಿ ಚೆನ್ನಾಗಿದೆ. ದೊಡ್ಡ ಗಾಡಿ ಎಲ್ಲ ಬರೋಕ್ಕಾಗೋದಿಲ್ಲ ಇಲ್ಲಿ. ಯಜಮಾನ್ರೆ ಆ ಬೆಟ್ಟಕ್ಕೆ ಹೋಯ್ಲಕ್ಕ ಹೋಯ್ಲ ಅಂತ ತೋರುತ್ತಲ್ಲ ಹಸಿರ ಸುಮ್ಮನೆ ಅಂದರೆ ವಿಡಿಯೋ ಮಾಡೋಕೆ. ಎಂತ ಮಾಡಿರ? ಹಾಂ ಹೌದಾ? ಹಪ್ಪಕ್ಕೆ ಇಲ್ಲಿ ಈಗ ಇದೇ ರೋಡಾಗ ಅಲ್ಲಿ ಗಾಡಿ ಇಟ್ಟಿಗೆ ಹೋಯ್ಕ ನಡ್ಕೊ ಅಲ್ಲಿ ಹೊತ್ತ ಗಾಡಿ ಅವು ಏರ್ವರೆಗೆ ಹೊತ್ತಾ? ಸರಿ ನಾವು ಮುಂದರ್ತಿ. ನಾವೇ ಗೇಟ್ ಓಪನ್ ಮಾಡಿದ್ಮೇಲೆ ಅದನ್ನು ಪುನಃ ಕ್ಲೋಸ್ ಮಾಡೋದು ನಮ್ಮ ಕರ್ತವ್ಯ. ಗುರುಗಳ ನೋಡಿ, ಅಲ್ಲಿಂದ ಬಂದು ಆಫ್ ರೋಡ್ ಮಾಡಿಕೊಂಡು ಇಲ್ಲಿಂದ ಒಂದು ದಾರಿ ಇದೆ, ಅದೇ ಹೋಗುತ್ತೆ ಅನ್ಕೋತೀನಿ. ಯಾಕಂದರೆ ಮುಂದ್ಗಡೆ ಹೋದಾಗೆ ಆ ಥರ ಏರ್ ಆಗಿದೆ. ಇಲ್ಲಿ ಹೋಗೋದಕ್ಕೆ ಕ್ಲಿಯರ್ ಅದೊಂದು ಪಾತ್ ಇದೆ. ಇದರಿಂದ ಸ್ಟ್ರೈಟ್ ಹೋದರೆ ಅಲ್ಲಿ ನಾಗೋಡಿಗೆ ಟಚ್ ಆಗುತ್ತಂತೆ, ಗೊತ್ತಿಲ್ಲ, ನಾನು ಇದುವರೆಗೂ ಹೋಗಿಲ್ಲ. ಮೊದಲು ಈ ಕಡೆ ಒಂದು ಬೆಟ್ಟ ಇದೆಯಲ್ಲ, ಅದನ್ನು ನೋಡ್ಕೊಂಬರೋಣ ಬನ್ನಿ. ಈ ಬೆಟ್ಟಕ್ಕೆ ಅಂಬರಗುಡ್ಡಕ್ಕೆ ಬಂದಾಗಲೇ ಒಂದ್ಸಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಕೂಡು ಬಂದಿದೆ ಕಾಲ. ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ. ನನ್ನ ವಾಯ್ಸು ಕ್ಲಿಯರಾಗಿ ಕೇಳ್ತಾ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ. ಇನ್ನು ಮೊಬೈಲ್ಗೆ ಹಾಕಿ ಎಡಿಟ್ ಮಾಡಬೇಕಾದ್ರೆ ನೋಡ್ಬೇಕಷ್ಟೆ. ನೋಡಿ, ಫುಲ್ ಗ್ರೀನರಿ ಇದೆ, ಮೇಲ್ಗಡೆ ಚೆನ್ನಾಗಿದೆ. ಬಟ್ ನನ್ನ ಗಾಡಿ ನೋಡಿ ಅಲ್ಲಿದೆ. ಇಲ್ಲಿಂದ ನೋಡಿದ್ರೆ ಅಲ್ಲೆಲ್ಲ ಒಂದು ಬೆಟ್ಟ ಇದೆ. ಅಂಬರಗುಡ್ಡ ಆಲ್ಮೋಸ್ಟ್ ಇದರಿಂದ ಆ ಕಡೆ ಬರುತ್ತೆ ಅನ್ಕೋತೀನಿ. ಅಲ್ಲಿಗೆಲ್ಲ ಹೋಗೋದಕ್ಕೆ ಪರ್ಮಿಷನ್ ಇಲ್ಲ ಅಂತೆ. ಪರ್ಮಿಷನ್ ಅಂತಲ್ಲ, ಅದು ಹೋಗೋದಕ್ಕೆ ದಾರಿ ಇಲ್ಲ ಅಂತ ಹೇಳಿದ್ರು, ಗೊತ್ತಿಲ್ಲ. ಇವಾಗ ಒಬ್ಬನೇ ಬಂದಿರೋದ್ರಿಂದ ಆ ಕಾಡು ದಾರಿಲೆಲ್ಲ ಹೋಗೋದಕ್ಕೆ ಸ್ವಲ್ಪ ಭಯ ಆಗತ್ತೆ. ಭಯ ಅಂತಲ್ಲ, ಸೇಫ್ ಅಲ್ಲ ಅಷ್ಟು. ಹಾಗಾಗಿ ಈ ಬೆಟ್ಟ ಚೆನ್ನಾಗಿತ್ತಲ್ವಾ, ಅದನ್ನು ತೋರಿಸೋಣ ಅಂತ ಬರ್ತಾ ಇದ್ದೀನಿ. ಆ ಕಡೆ ನೋಡಿ ಸಿಕ್ಕಾಪಟ್ಟೆ ಮಳೆ ಆಗಿದೆ, ಫುಲ್ಲು ಕಪ್ಪು ಮೋಡ ತುಂಬಿಕೊಂಡಿದೆ. ಈಚೆ ಕಡೆ ಬಿಸಿಲಿದೆ, ಅದು ಮೋಡ ಮುಸುಕಿದ ಸೂರ್ಯ. ಎದುರುಗಡೆ ನೋಡಿ ಗ್ರೀನರಿ ಇದೆ. ಈ ಕಡೆ ನೋಡಿ ಸೈಡ್ ವ್ಯೂ, ಅಲ್ಲೆಲ್ಲ ಹಸುಗಳೆಲ್ಲ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಅವುಗಳು ಇನ್ನೊಂದು ಬೆಟ್ಟದಲ್ಲಿ ಮೇಯ್ತಾ ಇದೆ ನೋಡಿ, ಸಖತ್ತಾಗಿದೆ ಅಲ್ವಾ. ನೀವೇನಾದರೂ ಅಂಬರಗುಡ್ಡ ಬರ್ತೀರಿ ಅಂದರೆ ಈ ಪ್ಲೇಸನ್ನು ಮಾತ್ರ ಮಿಸ್ ಮಾಡಬೇಡಿ. ಅಂಬರಗುಡ್ಡಕ್ಕೆ ಸುಮಾರು ದೂರ ಟ್ರೆಕ್ಕಿಂಗ್ ಮಾಡ್ಕೊಂಡು ಸಾಕಾಗತ್ತೆ. ಬಟ್ ಈ ಪ್ಲೇಸ್ ನೋಡ್ಬೋದು, ಚೆನ್ನಾಗಿದೆ.
ಹೆಚ್ಚೇನು ಟ್ರೆಕ್ಕಿಂಗ್ ಏನಿಲ್ಲ, ಏನೊಂದು 500 ಮೀಟ್ರ್ ಇದೆಯೇನೋ ಅಷ್ಟೇ ಹೈಟಲ್ಲಿ ಹೇಳೋದಾದರೆ. ಇದರಿಂದ ಮುಂದ್ಗಡೆ ಹೋಗೋಕ್ಕಾಗಲ್ಲ, ಅಲ್ಲಿ ಕಾಡಿದೆ, ಹೋಗೋದು ಒಳ್ಳೇದಲ್ಲ. ಆ ಕಡೆ ಸಿಕ್ಕಾಪಟ್ಟೆ ಮಳೆ ಆಗ್ತಿದೆ ಅನ್ಕೋತೀನಿ, ಹೊಸನಗರ ಕಡೆ. ಈ ಕಡೆನೂ ಬರ್ತಾ ಇದೆ. ಒಲ್ಲೆಲ್ಲ ದೊಡ್ಡ ಬೆಟ್ಟ ಕಾಣ್ತಿದೆಯಲ್ಲ, ಅದೆಲ್ಲ ಕೊಡಚಾದ್ರಿ ಬೆಟ್ಟ. ಅಲ್ಲಿಗೆ ಹೋಗೋದಕ್ಕೆ ಫೀಸ್ ಇದೆ, ಗೊತ್ತಿಲ್ಲ ಎಷ್ಟಿದೆ ಅಂತ. ಅಲ್ಲಿ ಹೋಗ್ಬೇಕು ಅಂದರೆ ನಮ್ಮ ಬೈಕಲ್ಲೆಲ್ಲ ಹೋಗೋಕ್ಕಾಗೋದಿಲ್ಲ, ಅವ್ರದ್ದೇ ಆದಂಥ ಜೀಪ್ ಇದೆ, ಅದರಲ್ಲಿ ಮಾತ್ರ ಹೋಗೋಕ್ಕೆ ಸಾಧ್ಯ. ಇಲ್ಲಾಂದರೆ ಕಾರ್ ಯಾವುದಾದ್ರೂ ಇದ್ದರೆ ನಿಮ್ಮ ಹತ್ರ, ಅದು ಯೆಲ್ಲೋ ಬೋರ್ಡ್ ಆಗಿದ್ದರೆ ಮಾತ್ರ ಬಿಡ್ತಾರೆ, ವೈಟ್ ಬೋರ್ಡ್ ಆಗಿದ್ದರೆ ಬಿಡೋದಿಲ್ಲ. ಆ ಥರ ರೂಲ್ಸ್ ಇದೆ. ಓ ಸಿಕ್ಕಾಪಟ್ಟೆ ಸಿಡ್ಲು ನೋಡಿ, ಅಲ್ಲಲ್ಲಿ ಮಿಂಚಿತ್ತು ನೋಡಿದ್ರ. ಅಲ್ಲೆಲ್ಲ ಮನೆ ಇದೆ, ಬಟ್ ಮನೆಯವ್ರು ಯಾರು ಹೋಗ್ಬೇಡಿ ಹಂಗೆ ಹಿಂಗೆ ಅಂತ ಏನು ಕ್ವಶನ್ ಮಾಡಿಲ್ಲ. ಅದೇ ಒಂದು ಒಳ್ಳೇದು. ಎಲ್ಲ ಒಂದು ಊರಲ್ಲಿ ಲೋಕಲ್ ಅವ್ರು ಬಿಡೋದಿಲ್ಲ ಒಂದು ಪ್ಲೇಸ್ ತೋರಿಸೋದಕ್ಕೆ ಅಥವಾ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಹುಡುಗು ಸಿಡಿಲು ಕೇಳ್ತಾ ಇದೆ, ಯಾವ ಗಳಿಗೆಲ್ಲಿ ಬೇಕಾದರೂ ಮಳೆ ಬರ್ಬೋದು. ನೋಡಿ ಇದೆ ಆಲ್ಮೋಸ್ಟ್ ಟಾಪ್ ಅಂದರೆ ಇದೆ. ಇಲ್ಲಿನ ಕಾಡು ದಾರಿ ಇದೆ ಮತ್ತೆ ನೋಡಿ. ನನಗಂತೂ ಸ್ಕೂಟ್ರಲ್ಲಿ ಆ ಕಡೆ ಈ ಕಡೆ ಸುತ್ತು ಬಂದು ಸುಸ್ತಾಗ್ಬಿಟ್ಟಿದೆ. ಆದರೆ ಹಾಗೆ ಹೋಗೋಕ್ಕಾಗೋದಿಲ್ಲ, ನಿಮಗೆ ಅದ್ಭುತವಾದ ಸ್ಥಳವನ್ನು ತೋರಿಸ್ಲೇಬೇಕು ಅಂತ ಇಲ್ಲಿಗೆ ಬಂದೆ. ಚೆನ್ನಾಗಿದೆ ಅನ್ಕೋತೀನಿ ಪ್ಲೇಸು, ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರಬೇಕಾದ್ರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಬರಬೇಕು, ಕರೆಕ್ಟಾಗಿ ನೋಡ್ಕೋಬೇಕು ಯಾವ ಪ್ಲೇಸಿಗೆ ಹೋಗ್ಬೇಕಾದ್ರೆ. ಇದೆಲ್ಲ ಒಂದು ನನಗೊಂದು ಪಾಠ ಅಷ್ಟೇ ಜೀವನದಲ್ಲಿ ಅಂತಲ್ಲ, ಸಂಡೇ ಒಂದು ಪಾಠ ನನಗೆ. ಯಾವುದಾದ್ರು ಪ್ಲೇಸ್ ಹೋಗ್ಬೇಕಂದ್ರೆ ಮೊದಲೇ ಅದ್ರ ಬಗ್ಗೆ ಸ್ವಲ್ಪ ಎಲ್ಲ ತಿಳ್ಕೊಂಡು ಆಮೇಲೆ ಬರಬೇಕು. ಇದು ನಾನೇನು ಮಾಡ್ತಿದ್ದೆ ಅಂದರೆ, ಇಷ್ಟು ದಿವಸ ಸಂಡೇ ಬೆಳಗ್ಗೆ ಎದ್ದು ಯಾವ ಪ್ಲೇಸ್ ಅಂತ ನೋಡ್ಬಿಟ್ಟು ಅದಕ್ಕೆ ಹೋಗ್ತಿದ್ದೆ. ಇಲ್ಲಿ ಬಂದಮೇಲೆ ನೆಟ್ವರ್ಕು ಇರೋದಿಲ್ಲ, ಹೋಗೋದಕ್ಕೆ ಮ್ಯಾಪ್ ಅಂತಲ್ಲ, ಇವಾಗ ಅದನ್ನು ಸರ್ಚ್ ಮಾಡಿದ್ರೆ, ಅದು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಕ್ಲೋಸ್ ಆಗಿದೆಯಾ ಅಥವಾ ಇಲ್ವಾ, ಎಷ್ಟು ಗಂಟೆಗೆ ಓಪನ್ ಇದೆ, ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ, ಏನೂ ಗೊತ್ತಿಲ್ಲ. ಹಂಗೆ ಬಂದ್ಬಿಟ್ಟೆ. ಅಲ್ಲಿ ಹೋಗಿ ನೋಡಿದ್ರೆ 3 ಗಂಟೆಗೆ ಕ್ಲೋಸ್ ಅಂತೆ ಆ ಫಾಲ್ಸು. ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ, ಹಂಗೆ ವಾಪಸ್ಸಂತೂ ಹೋಗೋಕ್ಕಾಗೋದಿಲ್ಲ. ಬಂದ ಮೇಲೆ ಒಳ್ಳೆ ಸ್ಥಳವನ್ನು ತೋರಿಸ್ಬಿಟ್ಟು ಹೋಗಬೇಕಾಗತ್ತೆ. ಇವಾಗ ನೋಡಿದೆ, ಅಲ್ಲೊಂದು ಜಾಗ ಇದೆ ನೋಡಿ, ಅಲ್ಲಿ ನಿಮಗೆ ನನ್ನ ಎದುರುಗಡೆ ಕಾಣಿಸ್ತಾ ಇರ್ಬೋದು. ಝೂಮು ಅಲ್ಲಿವರೆಗೆ ಹೋಗಲ್ಲ ಅನ್ಕೋತೀವಿ. ಅಲ್ಲೊಂದು ಬೆಟ್ಟ ಇದೆ, ಅದ್ರ ಮೇಲ್ಗಡೆ ಚಿಕ್ಕ ಇದೆಲ್ಲ ಇರುತ್ತಲ್ಲ, ಹಳ್ಳಿ ಸೈಡ್ ಅಂದರೆ ಇದು ಹಳ್ಳಿ ಸೈಡೇ ಬಿಡಿ, ಒಂದು ಚಿಕ್ಕ ಮನೆ ಥರ ಮಾಡಿರ್ತಾರೆ ಗೊತ್ತಾ, ಆ ಥರದ್ದು ಒಂದು ಶೆಡ್ ಥರ ಇದೆ. ಅಲ್ಲಿಗೆ ಹೋಗೋಕ್ಕಾಗತ್ತಾ ನೋಡಬೇಕು. ಚೆನ್ನಾಗಿದೆ ಮಾತ್ರ ಅದು. ಹೋದರೆ ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಇಲ್ಲಿನ ವ್ಯೂ ಕಾಣಿಸ್ಬೋದು. ನನ್ನ ಪ್ರಕಾರ ಕಾಣಿಸ್ಬೋದಲ್ಲ, ಕಾಣಿಸುತ್ತೆ. ಸಿಕ್ಕಾಪಟ್ಟೆ ಗುಡ್ಗು ಸೆಡ್ಲೆಲ್ಲ ಇದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಸೀದಾ ಅಲ್ಲಿಗೆ ಹೋಗೋದೆ. ನಂದು ಸ್ಕೂಟ್ರದ್ದು ಹೆಡ್ಲೈಟ್ ಸರಿ ಇಲ್ಲ, ಅಂದರೆ ಡಿಮ್ ಆಗಿದೆ ಬೆಳಕು. ನೈಟ್ ಟೈಮ್ ಓಡ್ಸೋಕ್ಕೆ ತುಂಬ ಕಷ್ಟ. ಆದಷ್ಟು ಬೇಗ ಸರಿ ಮಾಡಿಸ್ಬೇಕು, ಅದಕ್ಕೆ ಬ್ಯಾಟ್ರಿ ಬೇರೆ ಹೊಸ್ತಾಕಬೇಕು. ಹಂಗಾಗಿ ಸ್ವಲ್ಪ ಟೈಮ್ ತಗೋತಾ ಇದ್ದೀನಿ ಅಷ್ಟೇ. ಪಕ್ಕ ಇನ್ನೊಂದು ನೆಕ್ಸ್ಟ್ ತಿಂಗಳಲ್ಲಿ ಪಕ್ಕ ರೆಡಿ ಮಾಡಿಸ್ತೀನಿ. ಅದೇ ಸೈಡ್ ಫಾಗ್ ಲೈಟ್ ಬೇರೆ ಇದೆ, ಅದು ಅಷ್ಟೊಂದು ಬ್ಯಾಟ್ರಿ ಸ್ವಲ್ಪ ವೀಕ್ ಇದೆ, ಅಂದರೆ ಪವರ್ ವೀಕ್ ಇದೆ, ಹಂಗಾಗಿ ಅಷ್ಟೊಂದು ಬೆಳಕಿಲ್ಲ ಅದರಲ್ಲಿ. ನಿಮಗೆಲ್ಲ ಈ ಜಾಗ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಬೇಡ. ಏನಂತೀರಾ? ಇನ್ನೇನು ಹೇಳೋದು,
ಇಷ್ಟು ದಿವಸ ಫ್ರೆಂಡ್ಸ್ ಜೊತೆ ಎಲ್ಲ ಬರ್ತಿದ್ದೆ. ಬಟ್ ಇವಾಗ ಈ ವಾರ ದೀಪಾವಳಿ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಬ್ಯುಸಿ ಇದ್ರು ಅವರು ಕೆಲಸದಲ್ಲಿ. ಹಾಗಾಗಿ ಒಬ್ಬನೇ ಬಂದರೆ ಅಡ್ವಾಂಟೇಜಸ್ ಇದೆ, ತುಂಬ ಜನ ಬಂದರೂ ಕೂಡ ಅಡ್ವಾಂಟೇಜಸ್ ಇದೆ. ಏನಂದರೆ ತುಂಬ ಜನ ಬಂದರೆ ಒಂದು ಸೇಫ್ಟಿ ಇರುತ್ತೆ, ಅಲ್ಲಿ ಹೋಗೋಣ ಅಂದರೆ ಹೋಗೋಣ, ಧೈರ್ಯ ಇರುತ್ತೆ ಎಲ್ರಿಗೂ. ಅಂದರೆ 4-5 ಜನ ಇದ್ದರೆ ಅದೊಂಥರ ಧೈರ್ಯ ಅಲ್ವಾ. ಏನಾದರೂ ಕಾಡು ಪ್ರಾಣಿ ಏನಾದರೂ ಅಟ್ಯಾಕ್ ಮಾಡೋಕ್ಕೆ ಬಂದರೆ ಅದನ್ನು ಓಡಿಸ್ಬೋದು ಅಥವಾ ಒಂದು ಧೈರ್ಯ ಬರುತ್ತೆ. ಒಬ್ಬರೇ ಬಂದರೆ ಸ್ವಲ್ಪ ಕಷ್ಟ ಅಲ್ಲ. ನನಗೇನು ಭಯ ಇಲ್ಲ, ಹೇಳ್ತಾ ಇರೋದಷ್ಟೇ. ಬಟ್ ಒಬ್ಬರೇ ಬಂದರೆ ಅಡ್ವಾಂಟೇಜಸ್ ಅನ್ನಲ್ಲ. ಏನಂದರೆ ಇವಾಗ ಒಬ್ಬರೇ ಬಂದಿರ್ತೀರ, ದಾರಿಲಿ ಇವಾಗ ನೋಡಿ ಈ ಪ್ಲೇಸ್ ನನಗೆ ಕಾಣಿಸ್ತು, ಇಲ್ಲಿಗೆ ಬಂದೆ, ಈ ಥರ. ಅಂದರೆ ಇನ್ನೊಬ್ರು ಒಪಿನಿಯನ್ ಕೇಳೋವಂಥ ಅವಶ್ಯಕತೆ ಇರಲ್ಲ. ಒಬ್ಬನೇ ಬಂದೆ, ನನ್ನ ಒಪಿನಿಯನ್ ನಾನೇ ತೊಗೊಂಡೆ, ಅಲ್ಲಿಗೆ ಹೋಗೋಣ ಅನಿಸ್ತು ಹೋದೆ, ಆ ಥರ ಮಾಡ್ಬೋದು. ಬಟ್ ನೀವು 4-5 ಜನ ಬಂದಾಗ ಏನಾಗುತ್ತೆ ಅಂದರೆ ಕೆಲವರು ಅಲ್ಲಿಗೆ ಹೋಗೋಣ ಅಂತಿರ್ತಾರೆ, ಇನ್ನು ಕೆಲವರು ಬೇಡ ಸುಸ್ತಾಗಿದೆ ಅಂತಿರ್ತಾರೆ. ಈ ಥರ ಆದಾಗ ಅವ್ರನ್ನ ಬಿಟ್ಟು ಹೋಗೋದು ಸರಿಯಾಗೋದಿಲ್ಲ. ಹಾಗಾಗಿ ಒಬ್ಬೊಬ್ಬರೇ ಬಂದರೆ ನಿನ್ಗೆ ಅಲ್ಲಿಗೆ ಹೋಗ್ಬೇಕು ಅನಿಸಿದ್ರೆ ಹೋಗ್ಬೋದು, ಬೇಡ ಅನಿಸಿದ್ರೆ ಬೇಡ, ನೀನು ಒಬ್ಬನೇ ಡಿಸಿಷನ್ ತಗೋಬೋದು ಅಲ್ವಾ. ಬಟ್ ಇವತ್ತದೇ ಒಬ್ಬನೇ ಡಿಸಿಷನ್ ತೊಗೊಂಡು ಅಲ್ಲಿಗೆ ಹೋದೆ, ಅಲ್ಲಿ ನೋಡಿದ್ರೆ ಕ್ಲೋಸ್ ಆಗಿತ್ತು, ಕ್ಲೋಸ್ ಆದಮೇಲೆ ಇಲ್ಲಿಗೆ ಬಂದು ಈ ವಿಡಿಯೋ ಈ ಪ್ಲೇಸನ್ನು ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ ಅನ್ಕೋತೀನಿ. ಕತ್ಲೆ ಬೇರೆ ಆಗ್ತಾಯಿದೆ. ಅಲ್ಲಿಗೆ ಹೋಗೋಕ್ಕಾಗತ್ತೋ ನೋಡೋಣ, ಏನಂತೀರಾ? ಅಲ್ಲಿಗೆ ಟ್ರೈ ಮಾಡೋಣ. ಅಲ್ಲಿ ಯಾರ ಹತ್ರ ಆದರೂ ಕೇಳಿಬಿಟ್ಟು ಏನಂತಾರೆ ನೋಡೋಣ. ಇಲ್ಲಿಂದ ಇಳ್ಕೊಂಡು ಹೋಗ್ತಾ ಇದ್ದೀನಿ. ಮಳೆ ಆಲ್ಮೋಸ್ಟ್ ಇಲ್ಲಿಗೂ ಬರ್ಬೋದು ಅನ್ಕೋತೀನಿ. ಯಾಕಂದರೆ ಆ ಕಡೆ ನೋಡಿ ಆ ಕಪ್ಪು ಮೋಡೆಲ್ಲ ಹಾರ್ಕೊಂಡು ಈ ಕಡೆ ಬರ್ತಾ ಇದೆ ನೋಡಿ. ಆವಾಗ ಎಷ್ಟು ಬಿಸಿಲಿತ್ತು ಆ ಕಡೆ, ಇವಾಗೆಲ್ಲ ಕಪ್ಪು ಮೋಡನೇ ತುಂಬಿಕೊಂಡಿದೆ. ಮಳೆ ಬಂದರೆ ಸಿಕ್ಕಾಪಟ್ಟೆ ಬರುತ್ತೆ. ಇಲ್ಲಂತೂ ಅಂದರೆ ಕರಾವಳಿ ಭಾಗದಲ್ಲಂತೂ ಇವಾಗ ಸಂಜೆ ಮಳೆ ಆಗ್ತಾಯಿದೆ, ಬೆಳಿಗ್ಗೆ ಚಳಿ ಇದೆ, ಮಧ್ಯಾಹ್ನ ಬಂದರೆ ಜೋರಾದ ಬಿಸಿಲಿದೆ, ಈ ಥರ ಆಗ್ತಾಯಿದೆ. ಹಾಗಾಗಿ ಆದಷ್ಟು ಬೇಗ ಮನೆ ಸೇರ್ಕೋಬೇಕು. ನಾನು ರೈನ್ ಕೋಟ್ ಬೇರೆ ತಂದಿಲ್ಲ ಇವತ್ತು. ಅಂದರೆ ಮಳೆ ಬರಲ್ಲ, ಅಷ್ಟರೊಳಗೆ ಬರ್ಬೋದು ಅಂದ್ಕೊಂಡಿದ್ದೆ. ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಕೆಲವೊಂದು ಸಲ ಹೀಗಾಗತ್ತೆ. ಇದೆಲ್ಲ ಒಂದು ಪಾಠ ಅಂತೀನಿ. ಬಟ್ ನಾ ಮಾಡೋ ದಿವಸ ಅದನ್ನೇ ಮಾಡ್ತೀನಿ. ಮತ್ತೆ ಆ ಥರ ಎಲ್ಲ ಸ್ವಲ್ಪ ಜಾಗ್ರತೆ ಮಾಡಬೇಕು ಇನ್ನು ಮುಂದೆ. ನಮ್ಮ ರಾಣಿ ಎಲ್ಲಿದ್ದಾಳೆ? ಅಲ್ಲಿದ್ದಾಳೆ. ಬನ್ನಿ, ಅಲ್ಲೊಂದು ಮನೆ ಥರ ಇದೆಯಲ್ಲ, ಅದಕ್ಕೆ ಹೋಗೋದಕ್ಕೆ ಟ್ರೈ ಮಾಡೋಣ. ಬಿಟ್ಟರೆ ಹೋಗೋಣ, ಇಲ್ಲ ಅಂದರೆ ಹಾಗೆ ವಾಪಸ್ ಹೋಗೋಣ. ಏನಂತೀರ? ಬನ್ನಿ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿದೆ. ಯಾವ ಕಡೆ ದಾರಿ ಅಂತ ಗೊತ್ತಾಗ್ತಾ ಇಲ್ಲ. ಏನು ಅನ್ಕೋತೀನಿ, ಇದ್ರ ಮೇಲ್ಗಡೆ ಹೋದ್ರೆ ಇಲ್ಲಿವರೆಗೂ ಮಾತ್ರ ಗಾಡಿ ಹೋಗೋದು ಅನ್ಕೋತೀನಿ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗತ್ತೆ. ನಡ್ಕೊಂಡು ಹೋಗೋಣ ಬನ್ನಿ. ಆ ಕಡೆಯಿಂದ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಆದಷ್ಟು ಬೇಗ ಮಾಡಿಗೆ ಹೋಗೋಣ. ಕೇಳ್ತಾ ಇದೆಯಾ ಗುಡುಗು ಶಿಡ್ಲು? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗುಡುಗು ಸಹಿತ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಬೇಗ ಓಡಬೇಕು. ಮಳೆ ಬಂದರೆ ರೈನ್ ಕೋಟ್ ಬೇರೆ ತಂದಿಲ್ಲ, ಕಷ್ಟ ಆಗತ್ತೆ. ನೋಡಿ ಎದುರುಗಡೆ ಅಲ್ಲಿದೆ, ಒಂದು ಕಡೆ ಮಾಡೇನೋ ಹಾರೋಗಿದೆ.
ಆ ಕಡೆಯಿಂದ ಮಳೆ ಬಂತು ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಗ್ರೀನು, ಅಲ್ಲಿದ್ದೆ ನಾನು. ಇವಾಗ ಅಲ್ಲಿಂದ ಈ ಕಡೆ ಹೋಗ್ತಾ ಇದ್ದೀನಿ. ಆ ಕಡೆಯಿಂದ ಜೋರಾಗಿ ಮಳೆ ಬಂತು. ಮಳೆ ಸಿಕ್ಕಾಪಟ್ಟೆ ಏರಿದೆ ಇದಂತೂ. ಅಂತೂ ಇಂತೂ ಬಂದೇ ಬಿಟ್ವಿ ನೋಡಿ ಎದುರುಗಡೆ. ಅಂತೂ ಇಂತೂ ಇದ್ರ ಅಡಿಗಡೆ ಬಂದ್ಬಿಟ್ಟೆ. ಇಲ್ಲಿ ಮೇಲ್ಗಡೆ ನೋಡ್ಬೋದು ಕಾಂಕ್ರೀಟಿಂದ ಮಾಡಿದ್ದಾರೆ ಇದು. ಇಲ್ಲ ಅಷ್ಟೇನು ಮಳೆ ಬೀಳ್ತಾ ಇಲ್ಲ. ಆ ಕಡೆ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಾ ಇದೆ ನೋಡಿ. ಇಲ್ಲಿಂದ ಮೇಲೆ ಹೋಗೋದು ಏಣಿ ಇದೆ ಇದಕ್ಕೆ. ಆಲ್ರೆಡಿ ಒಂದು ತಗಡು ಹಾರು ಇಲ್ಲಿ ಬಿದ್ದಿದೆ, ಒಂದು ಮಾತ್ರ ಇದೆ ಮೇಲ್ಗಡೆ. ಆ ಕಡೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲೇನು ಗ್ರೀನರಿ ಕಾಣ್ತಾ ಇದೆಯಲ್ಲ, ಆ ಬೆಟ್ಟದಲ್ಲಿ ಇಷ್ಟೊತ್ತವರೆಗೂ ಇದ್ದೆ. ಅಲ್ಲಿಂದ ಈ ಬೆಟ್ಟಕ್ಕೆ ಬಂದಿದ್ದೀನಿ, ಆ ಬೆಟ್ಟದ ವ್ಯೂ ತೋರ್ಸೋಕ್ಕೆ. ಆ ಕಡೆ ನೋಡಿ ಏನು ಕಾಣ್ತಾನೆ ಇಲ್ಲ, ಅಷ್ಟು ಮಳೆ ಬಂದಿದೆ. ಸಿಕ್ಕಾಪಟ್ಟೆ ಮಳೆ. ಇಲ್ಲಿ ಬಂದು ಸಿಕ್ಕಾಕೊಂಡಿದ್ದೀನಿ ನೋಡಿ. ಇದ್ರ ಕೆಳಗಡೆ ನಿಂತಿದ್ದೀನಿ. ಸುತ್ತಮುತ್ತ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಅಲ್ಲೆಲ್ಲ ಆ ಕಡೆ ಎಲ್ಲ ಏನಿದೆ ಅಂತಾನೆ ಕಾಣ್ತಾ ಇಲ್ಲ. ಆದಷ್ಟು ಬೇಗ ಇದ್ರ ಮೇಲ್ಗಡೆ ಹತ್ತಿ ಅದೊಂದು ವ್ಯೂ ತೋರಿಸ್ಬಿಡೋಣ ಅಷ್ಟೇ. ಅದು ತೋರಿಸ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿ ಮನೆಗೆ ಹೋಗ್ತೀನಿ. ಲೇಟಾಗಿದೆ, ಮಳೆ ಬೇರೆ ಬರ್ತಾ ಇದೆ. ನಾನು ರೈನ್ ಕೋಟ್ ತಂದಿಲ್ಲ. ಬನ್ನಿ ಇದನ್ನೊಂದು ತೋರಿಸ್ಬಿಟ್ಟು ಹೋಗೋಣ. ಅಂತೂ ಇಂತೂ ಮೇಲ್ಗಡೆ ಬಂದ್ಬಿಟ್ಟೆ. ಕ್ಯಾಮ್ರಾ ಎಲ್ಲ ಫುಲ್ಲು ಒದ್ದೆ ಆಗಿಬಿಟ್ಟಿದೆ. ತಡೀರಿ ನೋಡಿ, ಇಲ್ಲಿಂದ ನಿಂತರೆ ಈ ಥರ ವ್ಯೂ ಕಾಣಿಸುತ್ತೆ. ಮೇಲ್ಗಡೆ ನೋಡಿ ತಗಡೆಲ್ಲ ಕಿತ್ತೋಗ್ಬಿಟ್ಟಿದೆ. ಇದೊಂದು ಹಾಕಿದರೆ ಚೆನ್ನಾಗಿರ್ತಿತ್ತು, ಮಳೆ ಬಂದಾಗಿಲ್ಲೆಲ್ಲ ಕಿತ್ಕೋಬೋದಾಗಿತ್ತು. ಇದಕ್ಕೆ ನೋಡಿ, ಇದು ನೋಡಿ ಚೆನ್ನಾಗಿದೆ. ಇಲ್ಲಿಂದ ನೋಡಿದ್ರೆ ವ್ಯೂ ಎಲ್ಲ ಚೆನ್ನಾಗಿತ್ತು. ಆ ಬೆಟ್ಟದಲ್ಲಿ ಇರಬೇಕಾದ್ರೆ ಇದನ್ನು ನೋಡಿದೆ, ಹಾಗಾಗಿ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ ನೋಡಿ. ಸುತ್ತಮುತ್ತ ಜೋರು ಮಳೆ. ಇಲ್ಲಿ ಸುಮಾರು ಹೊತ್ತು ನಿಲ್ಲೋದು ಡೇಂಜರು, ಯಾಕಂದರೆ ಗುಡುಗು ಬರ್ತಾ ಇದೆ. ಇದೆಲ್ಲ ಆಲ್ಮೋಸ್ಟ್ ಕಬ್ಬಿಣದಿಂದನೇ ಮಾಡಿರೋದು, ಕೆಳಗಡೆ ಕಾಂಕ್ರೀಟ್ ನೆಲ ಒಂದು ಬಿಟ್ಟು. ಹಾಗಾಗಿ ಕೆಳಗಡೆ ಹೋಗೋಣ, ಏನಂತೀರಾ? ಕೆಳಗಡೆ ಹೋಗೋಣ. ಸರಿ ಗುರುಗಳೇ, ಇಲ್ಲಿಂದ ಹೊರಡುವಂಥ ಸಮಯ ಬಂತು. ನೋಡಿದ್ರಲ್ಲ ಗುರುಗಳೇ, ಇದಿಷ್ಟು ಈ ಜಾಗದ ಬಗ್ಗೆ. ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೀವು ಮಾಡುವಂಥ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ 10 ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಶುಭವಾಗಲಿ. ಬಾಯ್. ಅನ್ನೊಂದು ಆಸೆ ಏನಪ್ಪಾ ಅಂದ್ರ, ಕರ್ನಾಡು ಇರೋವರೆಗೂ 100 ಅಲ್ಲ 1000 ಜನ್ಮ ಮತ್ತೆ ನಾನು ಕನ್ನಡ ನಾಡಲ್ಲೇ, ಕನ್ನಡ ಮಣ್ಣಲ್ಲೇ ಹುಟ್ಟಬೇಕು, ನಿಮ್ಮ ಪ್ರೀತಿ ಋಣ ತೀರಿಸಬೇಕು ಅಂತ ತಾಯಿ ಭುವನೇಶ್ವರಿ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಇನ್ನೊಂದೇನಪ್ಪ ಅಂದ್ರೆ, ಕನ್ನಡವನ್ನು ಮಾತಾಡಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ. ಜೈ ಕರ್ನಾಟಕ ಮಾತೆ, ನಿಮ್ಮ ಪ್ರೀತಿಯ ಶಂಕರ್ ನಾಗ್.